ನಾವು ಕ್ಲಾಸ್ಗೆ ಹೋಗೋಣ. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ. ಸಂತ ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 12 ಓದೋಣ. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ. ಮತ್ತೊಮ್ಮೆ ಓದಿ. ಬೇರೆ ಯಾರು? ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ನನ್ನನ್ನು ಹಿಂಬಾಲಿಸುವವನು. ಏನಕ್ಕೆ ಯೇಸು ಸ್ವಾಮಿ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ? ಏನಕ್ಕೆ ಯೇಸು ಸ್ವಾಮಿ ಈ ಪದವನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಅವರಿಗೆ ಚೆನ್ನಾಗಿ ಗೊತ್ತಿದೆ ಕೂಡ. ಇವತ್ತೇನು ನಡೆಯುತ್ತೆ ಅದು ಗೊತ್ತಿದೆ, ಮುಂದೆ ಏನು ನಡೆಯುತ್ತೆ ಅದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಈ ದಿನದಲ್ಲಿ ಅವರನ್ನು ಹಿಂಬಾಲಿಸದ ಹಾಗೆ ಅಥವಾ ಅವರನ್ನು ಹಿಂಬಾಲಿಸುವುದಕ್ಕೆ ಬದಲಾಗಿ ಲೋಕದಲ್ಲಿರುವ ವಸ್ತುಗಳು ಅಥವಾ ಲೋಕದಲ್ಲಿರುವ ವ್ಯಕ್ತಿಗಳನ್ನು ಹಿಂಬಾಲಿಸುವಂತೆ ನಮ್ಮ ಜನರು ಏನು ಮಾಡ್ತಾರೆ? ದಾರಿ ತಪ್ಪಿಸ್ತಾರೆ ಎಂಬುದಾಗಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಯಾಕೆ ಈ ಪದವನ್ನು ಬಳಸಿದ್ರು? ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಇದೊಂದು ವಾಗ್ದಾನ. ಆಮೇನ್. ಇದೊಂದು ವಾಗ್ದಾನ, ಇದು ಅಲ್ವಾ? ಕರೆಕ್ಟಾ? ನಡೆಯೋದಿಲ್ಲ. ಅವರನ್ನು ಹಿಂಬಾಲಿಸುವವರು, ಪ್ರಭು ಯೇಸುವನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯೋದಿಲ್ಲ. ಸ್ವಲ್ಪ ಗಮನ ಕೊಟ್ಟು ನೀವು ಧ್ಯಾನಿಸ್ತಾ ಹೋದರೆ ಈ ದಿನಗಳಲ್ಲಿ ತುಂಬ ಲಕ್ಷ ಜನ ಲೋಕದ ವಸ್ತುಗಳನ್ನು ಅಥವಾ ಲೋಕದ ವ್ಯಕ್ತಿಗಳನ್ನು ಹಿಂಬಾಲಿಸ್ತಾರೆ. ಒಪ್ತೀರಾ? ಯಾವ್ದಾದ್ರು ಒಂದು ವಸ್ತು ಇರ್ಬೋದು. ಉದಾಹರಣೆಗೆ ಈಗ ಸಂತ ಅಂತೋಣಿಯವರು ಅಲ್ವಾ? ಅವರು ಪರಿಶುದ್ಧವಾದ ಜೀವನ ಜೀವಿಸಿ ಸಂತರಾದಂಥವರು. ಈಗ ಸಂತ ಅಂತೋಣಿಯವರು ಎಲ್ಲೂ ಹೇಳಿಲ್ಲ, ಏನು ನೀವೊಂದು ತಾಯ್ತ ಕಟ್ಕೊಳ್ಳಿ, ನೀವೊಂದು ಕೈಗೆ ದಾರ ಕಟ್ಕೊಳ್ಳಿ, ನೀವು ಆ ರೀತಿ ಇರಿ, ಈ ರೀತಿ ಇರಿ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದಾರ? ಎಲ್ಲೂ ಹೇಳಿಲ್ಲ. ಬಟ್ ಆದರೂ ಕೂಡ ಆ ಕಾರ್ಯಗಳು ನಡೀತಾ ಇದೆ. ಆಮೇಲೆ ನಡೀತಾ ಇದೆಯಾ? ನಡೀತಾ ಇದೆ. ಅದನ್ನೇ ದಾರಿ ತಪ್ಪಿಸೋದು, ಯೇಸುವನ್ನು ಹಿಂಬಾಲಿಸದ ಹಾಗೆ ದಾರಿ ತಪ್ಪಿಸೋದು. ನನಗೆ ಸುಮಾರು ಜನ ಹೇಳ್ತಾರೆ, ನೀವು ನಂಬಲ್ಲ, ಕ್ರೈಸ್ತರೇ ಹೇಳ್ತಾರೆ, ಅಯ್ಯೋ ಬ್ರದರ್ ನೀವು ಸುಮ್ಮನೆ ಇರಿ, ಯೇಸು ಸ್ವಾಮಿ ಹತ್ರ ಎಷ್ಟು ಅಂತ ಬೇಡೋದು, ಬೇಡಿ ನನಗೇ ಸಾಕಾಗೋಗಿದೆ. ಅದೇ ಸಂತ ಅಂತೋಣಿಯವ್ರ ಹತ್ರ ಬೇಡ ನೋಡಿ, ಬೇಗ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಅತಿ ಬೇಗ ಸಿಗುತ್ತೆ ಅಂತ ಹೇಳ್ತಾರೆ. ನಿಜನಾ? ಒಂದು ತಿಳ್ಕೊಳ್ಳಿ, ಸೈತಾನ ಯಾರ ಮುಖವಾಡ ಹಾಕ್ಕೊಂಡು ಬೇಕಾದ್ರೂ ಬರ್ಬೋದು, ಯಾರ ವೇಷದಲ್ಲೂ ಬರ್ಬೋದು, ಯಾರ ರೂಪದಲ್ಲೂ ಬರ್ಬೋದು, ಆದರೆ ಒಬ್ಬರ ರೂಪದಲ್ಲಿ ಬರೋದಿಲ್ಲ. ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಾತೆ ಮರಿಯಮ್ಮನವರ ರೂಪದಲ್ಲಿ ಬರ್ಬೋದು. ಸಂತರುಗಳು ಎಷ್ಟು ಜನ ಇದ್ದಾರೋ ಅಷ್ಟೂ ಜನರ ಹೆಸರು ಹೇಳ್ಕೊಂಡು ಬರ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಪ್ರೈಸ್ ದಿ ಲಾರ್ಡ್. ಆಕಾರವು ಳಾಕಾರವು ಆದಿಯು ಅಂತ್ಯವೂ ಆಗಿರುವವರು ಮಾತ್ರ ದೇವರು.
ಆಮೇನ್. ಆಮೆನ್. ಆಮೆನ್. ಹನೋಕ ಸ್ವರ್ಗಕ್ಕೆ ಎತ್ತಲ್ಪಟ್ರು, ಎಲಿಯ ಪ್ರವಾದಿ ಎತ್ತಲ್ಪಟ್ರು, ಆದ್ರೆ ಅವ್ರ ದೇವರ ಇಲ್ಲ. ಇಲ್ಲ, ದೇವರಲ್ಲ. ಅವರು ದೇವರಲ್ಲ, ಅವರು ಸಂತರುಗಳು, ಪರಿಶುದ್ಧರು ಅಲ್ವಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ. ನಾನು ತುಂಬ 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 ನಾನು ಯೋಚನೆ ಮಾಡಿ ಎಲ್ಲ ಕಡೆ ನೋಡ್ತೀನಿ. ಕೆಲವು ಜನರು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದನ್ನು ಬಿಟ್ಟು ಲೋಕದಲ್ಲಿರುವ ವ್ಯಕ್ತಿಗಳು, ಉದಾಹರಣೆಗೆ ಯಾಜಕರಿರ್ಬೋದು, ಉದಾಹರಣೆಗೆ ಪಾಸ್ಟರ್ಸ್ಗಳಿರ್ಬೋದು, ಉದಾಹರಣೆಗೆ ಬೋಧಕರಿರ್ಬೋದು, ಕೆಲವು ಜನ ಬೈಬಲ್ನ ನಂಬೋದೇ ಇಲ್ಲ, ಬೈಬಲ್ ಓದೋದೇ ಇಲ್ಲ. ಬೈಬಲ್ ಅಂದರೆ ಏನು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿನ ದಿನ ನಾನು ಹಾಗೂ ಯೇಸು ಸ್ವಾಮಿ ಇಬ್ಬರೇ ಬಿಟ್ಟರೆ ಬೇರೆ ಇನ್ಯಾರು ನನ್ನ ಜೊತೆಲಿ ನಿಂತ್ಕೊಳ್ಳಲ್ಲ, ಅಥವಾ ನಿಮ್ಮ ಜೊತೆಲಿ ಯಾರು ನಿಂತ್ಕೊಳ್ಳೋದಿಲ್ಲ. ಇವತ್ತು ನಿಮಗೆ ದಾರಿ ತಪ್ಪಿಸಿದವರು, ಸುಳ್ಳು ಹೇಳಿ ದಾರಿ ತಪ್ಪಿಸುವವರು, ಯೇಸುವನ್ನು ಹಿಂಬಾಲಿಸದಂತೆ ಡೈವರ್ಷನ್ಸ್, ಮಾರ್ಗ ತಪ್ಪಿಸುವವರು ಅಥವಾ ಮಾರ್ಗ ಬದಲಾಯಿಸುವವರು ಯಾರು ನ್ಯಾಯ ತೀರ್ಪಿನ ದಿನ ನಿಮ್ಮ ಜೊತೆಲಿ ಇರೋದಿಲ್ಲ. ಇದು ತುಂಬ ಸೂಕ್ಷ್ಮವಾಗಿ ನಾವೇನು ಮಾಡಬೇಕು, ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾರಾದ್ರೆ ಏನು, ಅವರಿಗೆ ಕೊಟ್ಟ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾರು ದೇವರಲ್ಲ ಈ ಲೋಕದಲ್ಲಿ. ಯಾವ ಬೋಧಕರು ದೇವರಲ್ಲ, ಯಾವ ಯಾಜಕರು ದೇವರಲ್ಲ, ಯಾವುದೇ ಪಾಸ್ಟರ್ಸ್ಗಳು ದೇವರಲ್ಲ, ಲೋಕದಲ್ಲಿರುವ ಯಾವುದೇ ವಸ್ತುಗಳು ದೇವರಲ್ಲ, ದೇವರು ಉಂಟು ಮಾಡಿದ ಯಾವುದು ದೇವರಲ್ಲ. ನಾವು ಮಾಡಿಕೊಂಡಿರೋದು ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಕತ್ತಲೆ ಅಂದರೆ ಏನು? ಪಾಪದ ಮಾರ್ಗದಲ್ಲಿ ಅವನು ಜೀವಿಸೋದಿಲ್ಲ, ಪಾಪದ ಜೀವನ ಅವನು ಜೀವಿಸೋದಿಲ್ಲ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ಇದೆಯಾ? ವಾಕ್ಯ ಇದೆಯಾ? ವಾಕ್ಯ ಇದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ. ಹಿಂಬಾಲಿಸೋದು ಅಂದ್ರೆ ಏನು? ಹಿಂಬಾಲಿಸುವುದು ಅಂದ್ರೆ ಏನು? ನನ್ನನ್ನು ಹಿಂಬಾಲಿಸುವವನು, ಹಿಂಬಾಲಿಸೋದು ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ಅವರು ದಾರಿ ತೋರಿಸಿದ ಮಾರ್ಗದಲ್ಲಿ ನಡೆಯುವುದು, ಹಿಂಬಾಲಿಸುವುದು. ಅವರು ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ತೋರಿಸಿದ್ದಾರೆ? ಸತ್ಯದ ಮಾರ್ಗದಲ್ಲಿ ತೋರಿಸಿದಾರ? ವಿಮಲಾ ಸಿಸ್ಟರ್ ಕರೆಕ್ಟಾಗಿ ಹೇಳಿದ್ರಿ, ಹೇಳಿ. ವಾಕ್ಯದಂತೆ ನಡೆಯೋದು ಬ್ರದರ್. ಆಮೇನ್. ಹಿಂಬಾಲಿಸೋದು ಅಂತ ಹೇಳಿದ್ರೆ ಅವರ ಮಾರ್ಗದಲ್ಲಿ ಹೋಗೋದಲ್ಲ. ಯಾವುದು ಮಾರ್ಗ? ಯಾವ ಮಾರ್ಗ ತೋರಿಸಿದ್ದಾರೆ? ಇಂಡಿಯಾದಲ್ಲಿ ಯಾವ ಮಾರ್ಗ ಇದೆ? ಇಂಡಿಯಾದಲ್ಲಿ ಯಾವ ಮಾರ್ಗದಲ್ಲಿ ತೋರಿಸಿದ್ದಾರೆ? ಅಥವಾ ನಿಮ್ಮೂರಲ್ಲಿ ಯಾವ ಮಾರ್ಗ ಕೇಳಿದ್ದಾರೆ? ಈ ಕಡೆ ಹೋಗು ಅಂತ ಹೇಳಿದಾರ? ಇಲ್ಲ. ಹಿಂಬಾಲಿಸೋದು ಅಂತ ಹೇಳಿದ್ರೆ ಅವರ ವಾಕ್ಯಗಳನ್ನು ಆಲಿಸಿ ಅನುಸರಿಸಿ ನಡೆಯೋದು. ಆಮೇನ್. ವಾಕ್ಯ ಓದಿಬೇಕಾದ್ರೆ ಯೋಹಾನ ಹಿಂಬಾಲಿಸೋದು ಅಂತ ಹೇಳಿದ್ರೆ ಪ್ರಭುವಿನ ವಾಕ್ಯವನ್ನ ಆಲಿಸಿ ಅನುಸರಿಸಿ ಜೀವಿಸುವುದು. ಪ್ರೈಸ್ ದಿ ಲಾರ್ಡ್. ಯಾವಾಗ ಒಬ್ಬ ವ್ಯಕ್ತಿ ಪ್ರಭುವಿನ ವಾಕ್ಯವನ್ನು ಹಿಂಬಾಲಿಸ್ತಾನೋ ಅಥವಾ ಪ್ರಭುವಿನ ವಾಕ್ಯವನ್ನು ಅನುಸರಿಸ್ತಾನೋ ಅವನು ಖಂಡಿತವಾಗಿಯೂ ಪ್ರಭುವನ್ನೇ ಅನುಸರಿಸ್ತಾನೆ, ಪ್ರಭುವನ್ನೇ ಹಿಂಬಾಲಿಸ್ತಾನೆ. ಅವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಬೇಕಾದ್ರೆ ವಾಕ್ಯ ಓದಿ ನೋಡಿ. ಯೋಹಾನ 10ನೇ ಅಧ್ಯಾಯ ವಾಕ್ಯ 27ರಿಂದ 29. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ, ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ.
ನಿತ್ಯ ಜೀವವನ್ನು ಕೊಡುತ್ತೇನೆ. ಹಾ ಅವು ಎಂದಿಗೂ ನಾಶವಾಗುವುದಿಲ್ಲ. ಹಾ ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಹಾ ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು. ಹಾ ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಯಾರು ಕಸಿದುಕೊಳ್ಳಲಾರದು. ವಾಕ್ಯ ನೋಡಿ, ನನ್ನ ಕುರಿಗಳಾದರೂ ನನ್ನ ಸ್ವರವನ್ನ ಹಿಂಬಾಲಿಸುತ್ತವೆ, ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಈಗ ಹಿಂಬಾಲಿಸೋದಂದ್ರೆ ಏನು? ಪ್ರಭುವಿನ ವಾಕ್ಯವನ್ನ ಆಲಿಸಿ, ಧ್ಯಾನಿಸಿ, ಅನುಸರಿಸಿ ಜೀವಿಸೋದು. ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ? ಇದೆಯಾ? ವಾಕ್ಯ ಇದೆಯಾ? ಅವು ನನ್ನನ್ನು ಹಿಂಬಾಲಿಸುತ್ತದೆ ಅಲ್ವಾ? ಈಗ ನಾವು ಲೋಕದಲ್ಲಿರುವ ವ್ಯಕ್ತಿಗಳು ನಮಗೆ ಹೇಗೆ ಬೇಕಾದರೂ, ಯಾವ ಮಾರ್ಗ ಬೇಕಾದರೂ ತೋರಿಸ್ಬೋದು. ಸಾಮಾನ್ಯವಾಗಿ ಎಲ್ಲ ನರಕದ ಮಾರ್ಗವನ್ನೇ ತೋರಿಸೋದು. ಗೊತ್ತಾ ನಿಮಗೆ? ನರಕದ ಮಾರ್ಗವನ್ನೇ ತೋರಿಸೋದು. ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಿಂತ್ಕೊಳ್ಳಿ. ಏನು ಮಾಡ್ಕೊಂಡಿದ್ದೀರಾ? ಏನಾದ್ರು ಆಸ್ತಿ ಮಾಡಿದ್ದೀರಾ? ಹೆಂಗೆ ಮಾಡಿದ್ದೀರಾ? ಅಯ್ಯೋ ಏನಾದರೂ ಮಾಡೋತ್ತಾನೆ, ಅಯ್ಯೋ ಹಂಗ, ನಿನ್ನ ಮಗ ಹಿಂಗ, ಅವ್ರ ಹಂಗ, ಇವ್ರು ಹಿಂಗ, ಇದನ್ನೇ ಹೇಳ್ತಾ ಇರ್ತಾರೆ ಹೊರತು ಅವರು ಏನನ್ನು ಉರಿದುಂಬಿಸ್ತಾ ಇದ್ದಾರೆ? ಆಸ್ತಿ ಮಾಡು, ಆಸ್ತಿ ಮಾಡು, ಆಸ್ತಿ ಮಾಡು, ಆಸ್ತಿ. ಅವಾಗ ನಮ್ಮ ಮನಸ್ಸಿಗೆ ಅನಿಸುತ್ತೆ, ಏನು ಆಸ್ತಿ ಮಾಡು, ಆಸ್ತಿ ಮಾಡಲೇಬೇಕಲ್ವಾ? ಓಕೆ, ಆಸ್ತಿ ಮಾಡಬೇಕು ಅನ್ನೋ ಒಂದು ಆವೇಶದಲ್ಲಿ ನಾವೇನು ಮಾಡ್ತೀವಿ? ಎಲ್ಲ ಸಂಬಂಧಿಕರು ಇರ್ಬೋದು, ನಮಗೆ ಕುತಂತ್ರ ಐಡಿಯಾಗಳು ಅವಾಗ ಹೊಳಿತವೆ. ಯಾರಿಗೆ ಮೋಸ ಮಾಡೋದು, ಯಾರಿಗೆ ಕೊಡಬೇಕಾಗಿರೋದನ್ನು ಯಾರ ಹತ್ರ ಹೆಂಗೆ ಕಿತ್ಕೊಳ್ಳೋದು, ಹೆಂಗೆ ಅದನ್ನು ಬ್ಲಾಕ್ ಮಾಡೋದು, ಹೆಂಗೆ ನಾಲ್ಗೆ ಟ್ವಿಸ್ಟ್ ಮಾಡೋದು, ಹೇಳಿರೋ ಮಾತನ್ನು ಹೇಳಿಲ್ಲ ಅಂತ ಹೇಳೋದು, ಅಥವಾ ಹೇಳ್ದಿರೋ ಮಾತನ್ನು ಹೇಳಿದ್ದೀರಿ ಅಂತ ಹೇಳೋದು, ಇದೆಲ್ಲ ಟಂಗ್ ಟ್ವಿಸ್ಟ್ಗಳೆಲ್ಲ ಬರ್ತಾ ಇರ್ತವೆ. ಅವಾಗ ಕಾರಣ ಇಷ್ಟೇ, ಆ ವ್ಯಕ್ತಿ ಏನು ಮಾಡ್ತಾನೆ? ನಿಮ್ಮನ್ನು ಬಂದು ಏನು ಮಾಡ್ತಾನೆ? ಉತ್ತೇಜನ ಪಡಿಸ್ತಾನೆ ಅಲ್ವಾ? ಆಸ್ತಿ ಮಾಡು, ಆಸ್ತಿ ಮಾಡು, ಆಸ್ತಿ ಮಾಡು. ಏನು ಮಾಡಿಟ್ಟಿದ್ಯಾ? ಮನೆ ಕಟ್ಟಿದ್ಯಾ? ಬ್ಯಾಂಕಲ್ಲಿ ಎಷ್ಟೈತೆ? ಒಡವೆ ಎಷ್ಟು ತೊಗೊಂಡಿದ್ಯಾ? ಅದೆಷ್ಟು ತೊಗೊಂಡಿದ್ಯಾ? ಇದೆಷ್ಟು ತೊಗೊಂಡಿದ್ಯಾ? ಯಾಕೆ ಇದೇ ಮಾತು ಸಂತರುಗಳ ಬಾಯಲ್ಲಿ ಯಾಕೆ ಬರಲಿಲ್ಲ? ಸಂತರುಗಳ ಬಾಯಲ್ಲಿ ಯಾಕೆ ಬರಲಿಲ್ಲ? ಪ್ರೈಸ್ ದ ಲಾರ್ಡ್. ಏಕೆ ಅಂತ ಹೇಳಿದ್ರೆ, ಸಂತರುಗಳ ಹೃದಯ ಎಲ್ಲಿ ನಾಟಿತ್ತು? ಪರಲೋಕದಲ್ಲಿ ನಾಟಿತ್ತು. ಪ್ರಭು ಯೇಸುವಿನಲ್ಲಿ ನಾಟಿತ್ತು. ಪ್ರೈಸ್ ದ ಲಾರ್ಡ್. ನೋಡಿ, ಸಂತರುಗಳಿಗೆ ಸರ್ವೆ ನಂಬರ್ ಇಲ್ಲ. ಎಲ್ಲರೂ ಕೇಳಿದ್ದೀರಾ ಸರ್ವೆ ನಂಬರ್ ಇದೆ ಅಂತ? ನಿಮ್ಮ ಹೆಸರಲ್ಲಿ ಸರ್ವೆ ನಂಬರ್ ಇದೆ ಅಲ್ವಾ? ನಿಮ್ಮ ಹೆಸರಲ್ಲಿ ಸರ್ವೆ ನಂಬರ್ ಇಲ್ಲ. ಅವರೆಲ್ಲ ತುಂಬಾ ಹಣವಂತರು ಬ್ರದರ್, ಸಾಹುಕಾರಗಳು ಎಲ್ಲಾರು, ಅವರು ಸಂತರುಗಳೆಲ್ಲ ಅಲ್ಲಲ್ಲ, ಅದೆಲ್ಲ ತೊರೆದು ಬಂದಿರೋರು. ನೋಡಿ, ಅವ್ರ ಹೆಸರಲ್ಲಿ ಯಾವುದೇ ಸರ್ವೆ ನಂಬರ್ ಇಲ್ಲ ಅಲ್ವಾ? ಯಾವುದೇ ಆಸ್ತಿ ಇಲ್ಲ, ಯಾವುದೇ ಆಭರಣಗಳಿಲ್ಲ, ಯಾವುದೇ ರಾಯಲ್ ಲೈಫ್ ಅವರಲ್ಲಿಲ್ಲ. ಎಲ್ಲವನ್ನು ತೊರೆದ್ರು. ಆದರೂ ಕೂಡ ಅವರು ಅತಿ ದೊಡ್ಡ ಶ್ರೀಮಂತರಾದರು. ಆಮೇನ್. ಈಗ ನೋಡಿ, ನಾವುಗಳು ದೇವರನ್ನ ಹಿಂಬಾಲಿಸ್ತಾ ಇಲ್ಲ, ಪ್ರಭುವನ್ನ ಹಿಂಬಾಲಿಸ್ತಾ ಇಲ್ಲ. ಪಾಯಿಂಟ್ ನಂಬರ್ 1. ಎರಡನೇದು, ಸಂತರುಗಳು ಹೇಗೆ ಪ್ರಭುವನ್ನ ಹಿಂಬಾಲಿಸಿದ್ರೋ ಆ ರೀತಿ ನಾವು ಹಿಂಬಾಲಿಸ್ತಾ ಇಲ್ಲ. ಪಾಯಿಂಟ್ ನಂಬರ್ 3, ಈ ಲೋಕವನ್ನು ತ್ಯಜಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಲೋಕದ ಆಚಾರ ವಿಚಾರಗಳನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಲೋಕದ ಈ ಅಧಿಕಾರ, ದರ್ಪ, ಅಲಂಕಾರ, ಅಹಂಕಾರ, ಇದು ಯಾವುದನ್ನು ಬಿಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ? ಸಂತರುಗಳನ್ನು ನಾವು ಹಿಂಬಾಲಿಸ್ತಾ ಇದ್ದೀವಿ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನನ್ನು ಹಿಂಬಾಲಿಸುವವನು ನನ್ನಲ್ಲಿ ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯೋದಿಲ್ಲ. ಸಂತರುಗಳು ಈಗ ಜೀವಂತವಾಗಿ ಯಾರಿದ್ದಾರೆ? ಸಂತರುಗಳಿದಾರ? ಪ್ರಭು ಯೇಸು ಕ್ರಿಸ್ತರಿದಾರ? ಸಂತರುಗಳೆಲ್ಲ ಏನಾದ್ರು ಅವರು ಸಮಯ ಬಂತು, ಅವರು ಏನಾದ್ರು ಸತ್ತು ಪ್ರಭುವಿನ ಜೊತೆಲಿದ್ದಾರೆ ಅಲ್ವಾ? ಪ್ರಭುವಿನ ಜೊತೆ. ಈಗ ಒಂದೊಂದು ಸಂತರುಗಳನ್ನ ದೇವರು ಬಳಸ್ತಾರೆ. ಈಗ ಮಾತೆ ಮರಿಯಮ್ಮನವರು ಅತಿ ಪರಿಶುದ್ಧರು ಅಲ್ವಾ? ಮಾತೆ ಮರಿಯ ಅತಿ ಪರಿಶುದ್ಧರು.
ಇವರ ಹಾಗೆ ನೀನು ಇದ್ದರೆ ನಿನ್ನನ್ನು ಕೂಡ ದೇವರು ಬಳಸ್ತಾರೆ. ನಿನ್ನನ್ನು ಕೂಡ ದೇವರು ಬಳಸ್ತಾರೆ. ಮಾತೆ ಮರಿಯಮ್ಮನವರಂತೆ ನೀನು ಈ ಭುವಿಯಲ್ಲಿ ಪ್ರಭುವನ್ನ ಹಿಂಬಾಲಿಸಿದ್ದೇ ಆದರೆ ದೇವರು ನಿನ್ನನ್ನು ಕೂಡ ಬಳಸ್ತಾರೆ. ಯಾವುದೇ ರೀತಿಯಲ್ಲಿ ಬೇಕಾದ್ರೆ ಆಗ್ಬೋದು. ಸ್ತುತಿಸುವುದಕ್ಕಾಗಿ ಬಳಸ್ಬೋದು, ಆರಾಧಿಸುವುದಕ್ಕಾಗಿ ಬಳಸ್ಬೋದು, ಒಂದು ಸಾಕ್ಷಿಯ ಜೀವನಕ್ಕಾಗಿ ಬಳಸ್ಬೋದು, ರೋಗ ನೀಡಿ ಆ ರೋಗದ ಮುಖಾಂತರ ಲೋಕಕ್ಕೆ ಸತ್ಯವನ್ನು ಸಾರುವುದಕ್ಕಾಗಿ, ಅಥವಾ ಮರಣ ಕೊಟ್ಟು ಮರಣದ ಮುಖಾಂತರ ಅನೇಕ ಆತ್ಮಗಳಿಗೆ ಸಾಕ್ಷಿಯಾಗಿ ವಾಕ್ಯ ಸಾರೋದಕ್ಕಾಗಿ, ದೇವರ ಜೀವವುಳ್ಳ ವಾಕ್ಯಗಳನ್ನು ಈ ಲೋಕಕ್ಕೆ ಸಾರುವುದಕ್ಕಾಗಿ ದೇವರು ಬಳಸ್ಬೋದು. ಏನು ಬೇಕಾದರೂ ಮಾಡ್ಬೋದು. ದೇವರು ಬಳಸ್ತಾರೆ. ಪರಿಶುದ್ಧರನ್ನ ದೇವರು ಖಂಡಿತವಾಗ್ಲೂ ಬಳಸ್ತಾರೆ. ಇವರೆಲ್ಲರೂ ಲೋಕವನ್ನು ತ್ಯಜಿಸಿದವರು, ಲೋಕದಿಂದ ಬೇರ್ಪಟ್ಟವರು, ಲೋಕದ ಮೇಲೆ ಹೆಚ್ಚು ಗಮನ ಕೊಡದೇ ಇರುವಂಥವ್ರು, ಲೋಕವನ್ನು ಅನುಸರಿಸದೇ ಇರುವವರು. ನೀವು ಲೋಕವನ್ನೇ ಅನುಸರಿಸ್ಕೊಂಡು ಈ ಕಡೆ ಲೋಕನೂ ಅನುಸರಿಸ್ಕೊಂಡು ಈ ಕಡೆ ಪ್ರಭುನು ನನಗೆ ಬೇಕು ಅಂದರೆ ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯವಿಲ್ಲ. ನೀವು ಲೋಕದೊಂದಿಗೆ ಒಮ್ಮೆ ಒಂದು ಸಂಬಂಧ ಬೆಳೆಸ್ಕೊಳ್ಳಿ ನೋಡೋಣ. ಲೋಕದೊಂದಿಗೆ ಒಂದು ಸ್ನೇಹ ಮಾಡ್ಕೊಳ್ಳಿ. ಅದು ಎಲ್ಲಿ ತನಕ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಹೇಳಿದ್ರೆ, ಅಣ್ಣ ತಮ್ಮ ಅಕ್ಕ ಅಪ್ಪ ಅಮ್ಮ ಯಾರನ್ನೂ ನೋಡಲ್ಲ. ಅದೇನಾಕುತ್ತೆ? ನಾಶ ಮಾಡಿ ಹಾಕುತ್ತೆ. ಕಾಯಿನನಿಗೆ ತಮ್ಮ ಎಂಬ ಅರಿವಿತ್ತು, ಇವನು ನನ್ನ ತಮ್ಮ ಎಂಬ ಅರಿವಿತ್ತು. ಏಬೇಲ ನನ್ನ ತಮ್ಮ ಅನ್ನೋದು ಗೊತ್ತಿತ್ತು ಅವನಿಗೆ. ಗೊತ್ತಿದ್ರು ಕೂಡ ನೋಡಿದ್ರ ಲೋಕದ ಸಂಬಂಧ ಯಾವ ಮಟ್ಟಕ್ಕೆ ಕರ್ಕೊಂಡೋಯ್ತು? ಕೊಲೆ ಮಾಡುವ ತನಕ. ನೀವು ಒಮ್ಮೆ ಲೋಕದೊಂದಿಗೆ ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಳಿ. ನೀವು ಕೂಡ ದೇವರಿಗೆ ವಿರುದ್ಧವಾಗಿ ಜೀವಿಸ್ಬೋದು. ಲೋಕದಲ್ಲಿ ಅಂದವಾಗಿ ಜೀವಿಸ್ಬೋದು, ಲೋಕದಲ್ಲಿ ಐಶ್ವರ್ಯವಂತರಾಗಿ ಜೀವಿಸ್ಬೋದು, ಲೋಕದಲ್ಲಿ ನಿಮಗೆ ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಜೀವಿಸ್ಬೋದು, ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಕುಡಿಬೋದು, ಎಂಜಾಯ್ ಮಾಡ್ಬೋದು, ಹೆಂಗೆ ಬೇಕಾದರೂ ಇರ್ಬೋದು. ಲೋಕದೊಂದಿಗೆ ನೀವು ಹೊಂದಿಕೊಂಡು ಹೋದರೆ ನೀವು ಹೇಗೆ ಬೇಕಾದರೂ ಇರ್ಬೋದು. ಆದರೆ ಕ್ರೈಸ್ತ ಜೀವನ ಎಂಬುದು ಲೋಕಕ್ಕೆ ಹೊಂದಿಕೊಂಡು ಹೋಗೋದಲ್ಲ. ಕ್ರೈಸ್ತ ಜೀವನ ಲೋಕಕ್ಕೆ ಹೊಂದಿಕೊಂಡು ಹೋಗೋದಲ್ಲ, ಲೋಕಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ಲ. ಅಯ್ಯೋ ಪರವಾಗಿಲ್ಲ, ನೋಡೋಣ, ಮಾಡೋಣ, ಆಮೇಲೆ ನೋಡೋಣ, ಕೇಳ್ಬಿಟ್ಟು ನೋಡೋಣ, ಇದೆಲ್ಲ ಕ್ರೈಸ್ತ ಜೀವನ ಅಲ್ಲ. ಬೈಬಲ್ ಏನು ಹೇಳುತ್ತೆ ಅದೇ ಫೈನಲ್, ಅದೇ ತೀರ್ಪು. ಪ್ರೈಸಲ್ಲ. ಅರ್ಥ ಆಗ್ತಾ ಇದೆಯಾ? ನೋಡಿ, ಮಾತೆ ಮರಿಯಮ್ಮನವರನ್ನ ಹಿಂಬಾಲಿಸೋದಲ್ಲ, ಅವರನ್ನ ಅನುಸರಿಸಿ ಅವರು ಹೇಗೆ ಪ್ರಭುವನ್ನ ಅಂಗೀಕಾರ ಮಾಡಿಕೊಂಡ್ರು, ಪ್ರಭುವಿನ ಸ್ವರಕ್ಕೆ ಯಾವ ರೀತಿ ಗೌರವ ಕೊಟ್ಟರು. ಈಗ ನೋಡಿ, ಮಾತೆ ಮರಿಯಮ್ಮನವರ ಬಳಿಗೆ ಗಾಬ್ರಿಯೇಲ್ ದೇವದೂತನು ಬಂದು ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ ಅಂತ ಹೇಳಿದಾಗ ಆಕೆ ಎಷ್ಟು ತಲೆ ಬಾಗ್ತಾರಂದ್ರೆ ನೋಡಿ, ಅಲ್ಲಿ ವಾಕ್ಯ ಇದೆ ನೋಡಿ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 29ನೇ ವಾಕ್ಯ. 28ರಲ್ಲಿ ದೇವದೂತ ಬಂದು ಹೇಳ್ತಾರೆ, ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ. 29ರಲ್ಲಿ ಮಾತೆ ಮರಿಯಮ್ಮರು ಆಲೋಚನೆ ಮಾಡ್ತಾರೆ, ಇದೆಂಥ ಶುಭಾಶಯ. ಆಕೆ ಗೊತ್ತಾಯ್ತು, ಇದೆಂಥ ಶುಭಾಶಯ ವಿಶ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಯ್ತು. ವಿಶ್ ಮಾಡ್ತಾ ಇದ್ದಾರೆ, ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಗೊತ್ತಾಗೋಯ್ತು. ಇದೆಂಥ ಶುಭಾಶಯ ಇದು. ಯೋಚನೆ ಮಾಡ್ತಾರೆ ನೋಡಿ. ಅಲ್ಲಿ ಯೋಚನೆ ಮಾಡುವ ಶಕ್ತಿ ಯಾರಿಗಿತ್ತು? ಮಾತೆ ಮರಿಯಮ್ಮನವರಿಗಿತ್ತು. ಆಗಿನ ಕಾಲದಲ್ಲೇ, ಆವಾಗ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಏರೋಪ್ಲೇನ್ ಇರಲಿಲ್ಲ, ಯಾವುದು ಗಾಡಿ ಇರಲಿಲ್ಲ, ಕುಕ್ಕರ್ ಇರಲಿಲ್ಲ, ಗ್ಯಾಸ್ ಇರಲಿಲ್ಲ,
ಸೂಪರ್. RCC ರೂಫ್ ಮನೆ ಇರಲಿಲ್ಲ, ಹಾಕ್ಕೊಳ್ಳೋಕ್ಕೆ ಫ್ಯಾನ್ ಇರಲಿಲ್ಲ, ಮಲ್ಕೊಳ್ಳೋಕ್ಕೆ ಬೆಡ್ ಇರಲಿಲ್ಲ. ಆಗಲೇ ಮಾತೆ ಮರಿಯಮ್ಮ ಯೋಚನೆ ಮಾಡಿದ್ರು, ಇದು ಯಾವ ರೀತಿಯಾದ ಆಶೀರ್ವಾದ ಇದು ನನಗೆ. ಕ್ರೈಸ್ತಲ್ಲ, ಇಷ್ಟೆಲ್ಲ ಇದ್ರೂ ನಾವೇನು ಮಾಡ್ತಾ ಇದೀವಿ ಇವತ್ತು? ಯಾರೋ ಒಬ್ಬ ಬೋಧಕ ಹೇಳ್ತಾ ಇದ್ದಾರೆ ಅಂತೇಳಿ ನಾವೇನು ಮಾಡ್ತೀವಿ? ನಂಬ್ತೀವಿ. ಹೌದಾ? ಕ್ರೈಸ್ತಲ್ಲ, ನಂಬ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ನಂಬ್ತೀವಿ. ಯಾಕಂದ್ರೆ ನಮಗೆ ಆಲೋಚನೆ ಮಾಡುವ ಶಕ್ತಿ ಇಲ್ಲ. ಅವ್ರು ಹೇಳುದು ಇವಾಗ ಯಾರೋ ಯಾಜಕರೊಬ್ರು ಹೇಳಿದ್ರು ಅಂತ ತಿಳ್ಕೊಳ್ಳೋಣ. ಯಾರೋ ಯಾಜಕರೊಬ್ರು ಹೇಳಿದ್ರು, ಇಲ್ಲ ನೀವು ಹಿಂಗೆ ಮಾಡಬೇಡಿ ಹಿಂಗೆ ಮಾಡಿ ಅಂತ. ಹಾಗಾದ್ರೆ ನ್ಯಾಯ ತೀರ್ಪಿನ ದಿನ ಯಾಜಕರ ಜೊತೆ ನಿಂತ್ಕೊಂತಾರ? ಅವ್ರು ಹೇಳುವ ರೀತಿಯಲ್ಲೇ ಗೊತ್ತಾಗೋಗುತ್ತೆ ಇದು ಪರಲೋಕದ ವಿಷಯ ಅಲ್ಲ, ಇದು ಲೋಕದ ವಿಷಯ ಅಂತ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದರೆ ಮಾತೆ ಮರಿಯಮ್ಮನವರು ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಆದಮೇಲೆ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, 38ನೇ ವಾಕ್ಯದಲ್ಲಿ, ಆಗ ಮರಿಯಳು ನಾನು ದೇವರ ದಾಸಿ. ಅವ್ರು ಹೇಳ್ಬೋದಾಗಿತ್ತು ಅದೇ ಮಾತನ್ನ ಬಂದು ನನ್ನ ಹತ್ರ ಬಂದು ಹೇಳಿದ್ದಿದ್ರೆ, ದೇವದೂತರು ಬಂದು ನನ್ನ ಹತ್ರ ಬಂದು ಹೇಳಿದ್ದಿದ್ರೆ ಓಕೆ ಆಯಿತು ಅಂತ ಹೇಳಿ ನೆಕ್ಸ್ಟ್ ಕ್ಷಣ ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ. ನೆಕ್ಸ್ಟ್ ಕ್ಷಣ ಎಲ್ಲರ ಬಳಿಗೆ ಹೋಗಿ, ನನಗೆ ನೀನು ನಮಸ್ಕಾರ ಮಾಡಬೇಕು, ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರೆ, ಎಲ್ಲರೂ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಬೇಕು. ಎಲ್ಲರೂ ಏನು ಮಾಡಬೇಕು? ನಾಳೆಯಿಂದ ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಮನೆಯಿಂದ ಊಟ ತಂದು ಕೊಡ್ಬೇಕು. ನನಗೆ ಒಳ್ಳೆ ಊಟ ಇರಬೇಕು. ನನಗೂ ಕೊಡಬೇಕು, ನಮ್ಮ ಗಂಡನಿಗೂ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ಅಹಂಕಾರ ಬರ್ತಾ ಇತ್ತು. ದೇವರ ಸೇವೆ ಮಾಡುವವರು ಏನಂತ ಹೇಳ್ತಾರೆ? ನಾವು ಹೇಳೋದೇ ಸತ್ಯ ಅಲ್ವಾ? ಬೈಬಲ್ಗೆ ವಿರುದ್ಧವಾಗಿ ಹೇಳಿದ್ರು ನಾವು ಹೇಳೋದೇ ಸತ್ಯ. ಹೌದಾ? ಪ್ರೈಸ್ ದಿ ಲಾರ್ಡ್. ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಆದರೆ ಮಾತೆ ಮರಿಯಮ್ಮನ ಹಂಗಲ್ಲ. ಪರಲೋಕನೇ ಇಳಿದು ಮಾತೆ ಮರಿಯಮ್ಮನ ಬಳಿ ಬಂದಾಗ ಆಕೆ ಹೇಳ್ತಾರೆ, ಆಕೆ ಬಾಯಿಂದ ಬಂದಂತಹ ಒಂದೇ ಒಂದು ನುಡಿ ಏನಂತಂದರೆ, ಇದೋ ನಾನು ದೇವರ ದಾಸಿ. ನೋಡಿ, ಈ ಸ್ವಭಾವಗಳನ್ನು ನಾವು ಅನುಸರಿಸಕ್ಕಾಗಲ್ಲ. ಈ ಸ್ವಭಾವಗಳನ್ನು ಪರಲೋಕನೇ ಇಳಿದು ಬಂದು ಅಲ್ಲಿ ಮಾತಾಡಿದಾಗ ಅವರು ಆ ಪದವನ್ನು ಬಳಸಿದ್ರು, ಇದೋ ನಾನು ದೇವರ ದಾಸಿ. ಇವತ್ತು ನಮಗೆ ಪರಲೋಕನೂ ಇಳಿದು ಬರಲ್ಲ, ಏನೂ ಇಳಿದು ಬರಲ್ಲ. ಆದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ? ಮಾತೆ ಮರಿಯಮ್ಮನವರು ಹೇಗೆ ಜೀವಿಸಿದ್ರು ಅದನ್ನು ನಾವು ಅನುಸರಣೆ ಮಾಡ್ತಲ್ಲ, ನೇರವಾಗಿ ಅವ್ರನ್ನೇ ದೇವ್ರು ಮಾಡಿ ಅವ್ರನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಅವ್ರನ್ನ ಅನುಸರಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರಂತೆ ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಕಳೆದ ದಿನಗಳಲ್ಲಿ ನಾನು ಒಂದು ಕುಟುಂಬಕ್ಕೆ ನಾನು ಹೋಗಿದ್ದೆ. ಅವ್ರು ಪ್ರಾರ್ಥನೆ ಮಾಡೋದು ಎಷ್ಟು ನನಗೆ ಸಿಟ್ಟು ಬಂತು ಅಂತ ಹೇಳಿದ್ರೆ, ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರೆ. ಮಕ್ಕಳೆಲ್ಲ ತುಂಬ ಜನ ಅವ್ರ ದೊಡ್ಡ ಕುಟುಂಬ, ಮಲಯಾಳಿ ಕುಟುಂಬ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಆ ಕಡೆಯಿಂದ ಒಬ್ಬ ಹಿರಿ ಮನುಷ್ಯ, ಎಂದಾದು ಅದು ಚೆಯ್ಯ ಇದು ಚೆಯ್ಯ അവിടെ പോയി ಏನಿಲ್ಲ, ಒಂದು ಸ್ವಸ್ಥ ಚಿತ್ತತೆ ಇಲ್ಲ. ಮಾತೆ ಮರಿಯಮ್ಮನವರಂತೆ ಜೀವಿಸಬೇಕೇ ಹೊರತು ಮಾತೆ ಮರಿಯಮ್ಮನವರನ್ನು ಆರಾಧಿಸಬಾರ್ದು. ಅವರನ್ನು ದೇವರೆಂದು ನಾವು ಕರೀಬಾರದು. ಅವರು ದೇವರ ತಾಯಿ. ದೇವರು ಈ ಲೋಕಕ್ಕೆ ಬರುವುದಕ್ಕಾಗಿ ಆರಿಸಿಕೊಂಡಂಥ ಅತಿ ಅತಿ ಅತೀ ಪರಿಶುದ್ಧ ಕನ್ಯೆ. ಅವರ ಬಾಯಿಂದ ಬಂದಂಥ ನುಡಿ ಏನಂತ ಹೇಳಿದ್ರೆ, ಇದೋ ನಾನು ದೇವರ ದಾಸಿ. ಆದರೆ ಇವತ್ತು ನಮ್ಮ ಬಾಯಲ್ಲಿ ಬರೋದೇನು? ನಾನು ಬೋಧಕ, ನಾನು ಯಾಜಕ, ನಾನು ಕನ್ಯಾಶ್ರೀ, ನಾನು ಪೋಪ್, ನಾನು ಬಿಷಪ್, ನಾನು ಆ ಥರ, ನಾನು ಈ ಥರ, ನಾನು ದೊಡ್ಡ ಹಂಗಾಗಿದೆ, ದೊಡ್ಡ ಹಿಂಗಾಗಿದೆ ಅಲ್ವಾ? ಕೇಳಿದ್ದೀರಾ?
ಕೇಳಿದ್ದೀರಾ? ನಡೀತಾ ಇರೋದು ಅದೇ ಬ್ರದರ್. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸಿರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂಬಾಲಿಸಿರಿ ಎಂಬುದಕ್ಕೆ ಒಂದು ಅರ್ಥವನ್ನು ನಾವು ಕಂಡಿಡ್ಕೊಂಡ. ಇವತ್ತು ಹಿಂಬಾಲಿಸೋದು ಅಂತ ಹೇಳಿದ್ರೆ ಪ್ರಭುವಿನ ವಾಕ್ಯವನ್ನು ಅನುಸರಿಸಿ ಜೀವಿಸೋದು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ನನ್ನನ್ನು ಅನುಸರಿಸಿರಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಅನುಸರಿಸಲಿಕ್ಕೆ ಒಂದು ಭಯಂಕರವಾದ ಅತೀ ದೊಡ್ಡ ಕಾರಣ ಇದೆ. ಅತಿ ದೊಡ್ಡ ಕಾರಣ ಇದೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನನ್ನು ಅನುಸರಿಸಿರಿ. ಆದರೆ ಸೈತಾನ ಹೇಳ್ತಾನೆ, ಪ್ರಭುವನ್ನು ನೀನು ಅನುಸರಿಸಬೇಡ, ಲೋಕದಲ್ಲಿರುವ ವ್ಯಕ್ತಿಗಳನ್ನು, ಲೋಕದಲ್ಲಿರುವ ವಸ್ತುಗಳನ್ನು ನೀನು ಅನುಸರಿಸಿ ನೋಡಿ. ಅಲ್ಲಿ ನೋಡು ಜೇನುತುಪ್ಪ ಬರ್ತಾ ಇದೆ, ಅಲ್ಲಿ ನೋಡು ನೀರು ಬರ್ತಾ ಇದೆ, ಅಲ್ಲಿ ನೋಡು ಕಾಲುವೆಲಿ ಏನೇನೋ ಬರ್ತಾ ಇದೆ, ಅಲ್ಲಿ ನೋಡು ಅಲ್ಲಿ ಮರದಲ್ಲಿ ಏನೇನೋ ಹೊಳಿತಾ ಇದೆ, ಇಲ್ಲಿ ನೋಡಿ ಈ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟರೆ ಏನೇನೋ ಆಗ್ತಾ ಇದೆ, ಜುಮ್ ಅಂತ ಇದೆ, ಸುತ್ತ ಹಂಗೆ ಮನುಷ್ಯ ಅಲ್ವಾ, ಏನೇನೋ ನಡೀತಾ ಇದೆ, ಅದ್ಭುತಗಳು. ಹೌದಾ? ನೋಡಿ, ಒಂದು ವಿಷಯ ಹೇಳ್ತೀನಿ ನೋಡಿ. ಇಲ್ಲೊಂದು 1000 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 1000 ಜನ ಇದ್ದಾರೆ ಎಲ್ಲೋ ಒಂದು ಸ್ಥಳದಲ್ಲಿ. ಆ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಅದ್ಭುತ ಮಾಡ್ತಾನೆ. ಒಂದು ಅದ್ಭುತ ನಡೆದಾಗ, ಒಂದು ಅದ್ಭುತ ನಡೆದರೆ 999 ಆತ್ಮಗಳು ಈ ಅದ್ಭುತ ನೋಡಿ ಹಿಂಬಾಲಿಸ್ತವೆ. ಹೌದಾ? 1000 ಜನರಲ್ಲಿ ಒಂದು ಅದ್ಭುತ ನಡೀತು ಅಂತ ಹೇಳಿದ್ರೆ 999 ಆತ್ಮಗಳು ಆ ಅದ್ಭುತವನ್ನ ಅನುಸರಿಸಿ ಆ ಅದ್ಭುತವನ್ನ ಹಿಂಬಾಲಿಸ್ತವೆ. ಇಲ್ಲ, ಸೈತಾನನ ಪ್ಲಾನ್ ನೋಡಿದ್ದೀರಾ ಪ್ಲಾನ್? 1 ಬಳಸಿ 999 ಔಟ್. ಒಬ್ಬ ವ್ಯಕ್ತಿನ ಬಳಸಿ ಒಬ್ಬ ವ್ಯಕ್ತಿಗೆ ಸೌಖ್ಯ ಕೊಟ್ಟು, ಒಬ್ಬ ವ್ಯಕ್ತಿಗೆ ಬಿಡುಗಡೆ ಕೊಟ್ಟು 999 ವಿಕೆಟ್ಗಳು ಔಟ್. ಹೌದಾ? ಕಾಣಿಸ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಮಾತಾಡ್ತಿರೋದು ಅರ್ಥ ಆಗ್ತಾ ಇದೆಯಾ? ಒಂದು ವ್ಯಕ್ತಿಗೆ ಸೌಖ್ಯ ನೀಡಿ, ಅಯ್ಯೋ ಇವನು ಹಿಂಗಾಯ್ತಾ. ಈಗ ಆ ವ್ಯಕ್ತಿ ಅವ್ರು 999 ಜನರು ಏನ್ ಮಾಡ್ತಾರೆ? ಅದ್ಭುತ ಮಾಡಿದ ವ್ಯಕ್ತಿಯನ್ನ ಅನುಸರಿಸ್ತಾರೆ. ಯೇಸು ಸ್ವಾಮಿ ಎಲ್ಲೋದ್ರು? ಅರ್ಥ ಆಗ್ತಾ ಇದೆಯಾ? ನೋಡಿ, ಏನಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸ್ರಿ ಅಂತ ಏನಕ್ಕೆ ಹೇಳ್ತಾರೆ ಅಂತೇಳಿ ಅದಕ್ಕೊಂದು ಬಲವಾದ ಒಂದು ಕಾರಣ ಇದೆ. ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47ರಿಂದ 50 ಓದಿ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದುದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ತಿಮ್ಮಯ್ಯ ಬ್ರದರ್, ನೀವೊಮ್ಮೆ ಓದಿ ಆ ವಾಕ್ಯವನ್ನ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದುದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ನನ್ನಷ್ಟಕ್ಕೆ ನಾನೇ ಇದನ್ನೆಲ್ಲ ಮಾತನಾಡುತ್ತಿಲ್ಲ, ನನ್ನನ್ನು ಕಳುಹಿಸಿದ
ಪಿತನೇ, ನಾನು ಏನು ಹೇಳಬೇಕು, ಯಾವ ಮಾತನ್ನು ಆಡಬೇಕು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ. ಅವರ ಆಜ್ಞೆಯೇ ನಿತ್ಯ ಜೀವದಾಯಕ ಎಂದು ನಾನು ಬಲ್ಲೆ. ಆದ್ದರಿಂದಲೇ ಪಿತನು ಹೇಳಿದಂತೆಯೇ ನಾನು ಮಾತನಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿಯನ್ನ ಅಂಗೀಕಾರ ಅದು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ತೀರ್ಪು ನೀಡೋದಕ್ಕಲ್ಲ, ದಂಡಿಸ್ಲಿಕ್ಕೆ ಅಲ್ಲ. ಅವ್ರು ಬಂದಿದ್ದು ಪ್ರತಿಯೊಂದು ಆತ್ಮಗಳನ್ನು ಏನು ಮಾಡಲಿಕ್ಕೆ? ಉದ್ಧಾರ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ. ಆದರೆ ವಾಕ್ಯದಲ್ಲಿ ಏನು ಹೇಳ್ತಾರೆ? ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಉದ್ಧಾರ ಮಾಡಕ್ಕೆ ಬಂದಿದ್ದು, ಆದರೆ ತೀರ್ಪು ಕೊಡೋದೊಂದಿದೆ. ಯಾವನಾದರೂ ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯದೆ ಹೋದರೆ, ಅಥವಾ ಅದನ್ನು ಅಂಗೀಕಾರ ಮಾಡಿಕೊಳ್ಳದೆ ಹೋದರೆ, ಅಥವಾ ಅದನ್ನು ತಿರಸ್ಕಾರ ಮಾಡಿದ್ದೇ ಆದರೆ ನ್ಯಾಯ ತೀರ್ಪಿನ ದಿನದಂದು ಅವನಿಗೆ ತೀರ್ಪು ಕೊಡೋದು ಯಾವುದು? ನಾನು ಆಡಿದ ಮಾತುಗಳು. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ನೀವು ಇದು ಮಾಡ್ಕೊಂಡು ಕೂತ್ಕೊಳ್ಳಿ, ಹೇಳಿದ್ದೇ ಹೇಳ್ಕೊಂಡಿರಿ. ಸಮಯ ಏನು ಮಾಡೋದು? ವ್ಯರ್ಥಪಡಿಸೋದು, ಸಮಯ ವೇಸ್ಟ್ ಮಾಡೋದು. ನೆನ್ನೆಯ ಸಮಯ ಇವತ್ತು ನಿಮಗೆ ಸಿಗುತ್ತಾ? ಮತ್ತೆ ಬರುತ್ತಾ? ಬರೋದಿಲ್ಲ. ಈ ಕಬಡ್ಡಿ ಆಡ್ತಾರೆ ನೋಡಿ, ನೀವು ಕಬಡ್ಡಿ ಆಡ್ತಾರೆ, ಅದರಲ್ಲೆಲ್ಲ ಒಂದು ಇಷ್ಟು ಟೈಮಿಂಗ್ಸ್ ಅಂತ ಒಂದು ಪಾಯಿಂಟ್ಸ್ ಇರುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾರನ್ನೂ ಮುಟ್ಟಕ್ಕೂ ಹೋಗಲ್ಲ, ಈ ಕಡೆ ಅವ್ರ ಕೋರ್ಟ್ಗೂ ಹೋಗಲ್ಲ. ಅವ್ರೇನು ಮಾಡ್ತಾರೆ? ಸುಮ್ಮನೆ ಹಾಗೇ ಟೈಮ್ ಪಾಸ್, ಅಲ್ಲೇ ಲೈನ್ ಪಕ್ಕ ನಿಂತ್ಕೊಂಡು 1 ನಿಮಿಷ 2 ನಿಮಿಷ ಟೈಮ್ ವೇಸ್ಟ್ ಮಾಡೋದು. ಟೈಮ್ ವೇಸ್ಟ್ ಮಾಡಿದ್ರೆ ಅಪೋಸಿಟ್ ಪಾರ್ಟಿ ಏನು ಮಾಡೋಕ್ಕಾಗಲ್ಲ? ಗೆಲ್ಲಕ್ಕಾಗಲ್ಲ. ಯೇಸು ಸ್ವಾಮಿ ನನ್ನನ್ನು ಯಾಕೆ ಹಿಂಬಾಲಿಸು ಅಂತ ಹೇಳಿದ್ರೆ, ಅವರ ಜೀವವುಳ್ಳ ವಾಕ್ಯಗಳನ್ನು ನೀನು ಹಿಂಬಾಲಿಸಿದ್ದೇ ಆದರೆ ನೀನು ನ್ಯಾಯ ತೀರ್ಪನ್ನು ಗೆಲ್ತೀಯ. ನ್ಯಾಯ ತೀರ್ಪ ಗೆದ್ದ ಮೇಲೆ ನೀನು ಪರಲೋಕಕ್ಕೆ ಹೋಗ್ತೀಯ. ನೀನು ಪರಲೋಕಕ್ಕೆ ಹೋಗ್ಬಿಟ್ರೆ ಸೈತಾನನಿಗೆ ಏನು ಕೆಲಸ? ಅಲ್ಲಿ ಸೈತಾನನಿಗೇನು ಕೆಲಸ? ಸೈತಾನ ಏನು ಮಾಡಬೇಕು? ಪ್ರತಿದಿನ ನ್ಯಾಯ ತೀರ್ಪನ್ನ ಗೆಲ್ಲಬಾರ್ದು. ನೀನು ಗೆಲ್ಲಬಾರ್ದು ಅಂದರೆ ಅವನೇನು ಮಾಡಬೇಕು? ಅವನು ಅನೇಕ ಕುತಂತ್ರಗಳನ್ನು ಮಾಡಬೇಕು ಅಲ್ವಾ? ಆ ಕುತಂತ್ರಗಳೇನು? ಲೋಕದ ವ್ಯಕ್ತಿಗಳನ್ನ ಇಟ್ಟು ಕುತಂತ್ರ ಮಾಡಬೇಕು. ನಿಮ್ಗೆ ಗೊತ್ತಿರೋರ್ನ ಇಟ್ಕೊಂಡೇ ಕುತಂತ್ರ ಮಾಡೋದು. ಅರ್ಥ ಆಗ್ತಾ ಇದೆಯಾ? ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 12ನೇ ವಾಕ್ಯ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ. ಇವರಿಂದಲ್ಲದೆ, ಓದಿಯ ವಾಕ್ಯ, ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ದರಿಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಜೀವೋದ್ಧಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಜೀವೋದ್ಧಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನ್ಯಾಯ ತೀರ್ಪನ್ನು ಗೆದ್ದವರು ಏನು ಮಾಡ್ತಾರೆ? ಜೀವೋದ್ಧಾರವನ್ನು ಏನು ಮಾಡ್ತಾರೆ? ನ್ಯಾಯ ತೀರ್ಪನ್ನು ಗೆದ್ದವರು ಜೀವೋದ್ಧಾರವನ್ನು ಹೊಂದ್ಕೊಳ್ತಾರೆ ಅಲ್ವಾ? ಹೌದಾ? ಈಗ ಅವರ ನಾಮ ಬಿಟ್ಟರೆ, ಯೇಸು ಎಂಬ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಈ ಧರೆಯಲ್ಲಿ ನಮಗೆ ಜೀವೋದ್ಧಾರವಿಲ್ಲ. ಇದಕ್ಕಿಂತ ಅರ್ಥವಾಗುವ ರೀತಿಯಲ್ಲಿ ಪವಿತ್ರ ಆತ್ಮರು ಬರೆದಿಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್. ಈ ವಾಕ್ಯ ಓದಬೇಕಾದ್ರೆ ಅರ್ಥ ಆಗುತ್ತೆ. ಏನು? ಇವರಿಂದಲ್ಲದೆ ಬೇರೆ ಯಾರಿಂದಲೂ ಅಂದರೆ ನಮಗೆ ಜೀವೋದ್ಧಾರ ಇಲ್ಲ. ಇದು ಪಾಯಿಂಟ್ ನಂಬರ್ 1. ಈ ಧರೆಯಲ್ಲಿ ಇವರಿಂದಲ್ಲದೆ, ಯಾರಿಂದ? ಪ್ರಭು ಯೇಸು ಕ್ರಿಸ್ತರಿಂದಲ್ಲದೆ ನಮಗೆ ಬೇರೆ ಯಾರಿಂದಲೂ ಜೀವೋದ್ಧಾರ ಇಲ್ಲ ಅಂತ ಅಲ್ಲಿ ವಾಕ್ಯ ಇದೆ. ಇದೆಯಾ? ಇಲ್ಲ.
ಇದೇ ಇದು ನಮ್ಗೆ ಅರ್ಥ ಆಗುತ್ತಲ್ವಾ? ಓ, ಇವ್ರು ಬಿಟ್ರೆ ಇನ್ಯಾರ ಕೈಲೂ ಈ ಕೆಲಸ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಕನ್ಫರ್ಮಾ? ಮತ್ತೆ ಯಾಕೆ ಬೇರೆ ಬೇರೆ ನಾಮಗಳು ಬರ್ತಾ ಇದೆ ಈಗ? ಬೇರೆ ಬೇರೆ ನಾಮಗಳು ಸೇರ್ಕೊಳ್ಳೋಕ್ಕೆ ಕಾರಣ ಏನು? ಅದನ್ನ ಓಕೆ, ಅವ್ರು ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಅದನ್ನ ನಂಬುವಂಥ ಸಾವಿರ 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 ವಿಶ್ವಾಸಿಗಳಿಗೆ ಅರಿವಿದೆಯಾ, ಅರಿವಿಲ್ವಾ? ಎಲ್ಲರೂ ಅರಿವಿದೆ ಬ್ರದರ್. ಅರಿವಿದ್ರೆ ಯಾಕೆ ಈ ಕೆಲಸ ಮಾಡ್ತಾರೆ ಗೊತ್ತಾ ನಿಮ್ಗದು? ಯಾಕೆ ಅರಿವಿದೆ? ಅರಿವು ತುಂಬಾ ಕಷ್ಟಕರ ಅಂದ್ಬಿಟ್ಟು ಅವರು ಈ ಮಾರ್ಗನ, ಸುಲಭ ಮಾರ್ಗನ ಅನುಸರಿಸ್ತಾರೆ. ಅವರಿಗೆ ಅರಿವಿಲ್ಲ. ಅರಿವಿದ್ದಿದ್ರೆ ಅವ್ರು ಮಾಡ್ತಾ ಇರಲಿಲ್ಲ. ಅವರಿಗೆ ಅರಿವಿಲ್ಲ. ಕಾರಣ ಏನಕ್ಕೆ ಅರಿವಿಲ್ಲ ಅಂತ ಹೇಳಿದ್ರೆ, ಅವರು ಮಂದಮತಿಗಳಾಗಿದ್ದಾರೆ. ಅರಿವಿರೋರು ಯಾರು ಏನು ಮಾಡಲ್ಲ. ಈಗ ನಿಮಗೆ ಈ ಕೆಲಸ ಬಂದು ಹೇಳಿದ್ರೆ ನೀವು ಒಪ್ತೀರಾ? ಖಂಡಿತವಾಗ್ಲೂ ಒಪ್ಪಲ್ಲ. ಯಾಕೆ? ಅರಿವಿದೆ ನಿಮಗೆ ಅಲ್ವಾ? ನಿಮಗೆ ಅರಿವಿದೆ. ಮಂದಮತಿಗಳಿಗೆ ಹೋಗಿ ಹೇಳಿದ್ರೆ ನೀವು ಏನೇ ಹೇಳಿದ್ರು ಅವ್ರು ಏನು ಮಾಡ್ತಾರೆ? ನಂಬ್ತಾರೆ. ಎರಡನೇ ಪಾಯಿಂಟ್, ಕಿವಿಗೆ ಬಿದ್ದುದೆಲ್ಲವನ್ನ ಕೇಳಿಸಿಕೊಳ್ತಾರೆ, ನಂಬ್ತಾರೆ. ಎರಡನೇ ಪಾಯಿಂಟ್, ಇವರ ನಾಮ ಬಿಟ್ಟರೆ ಈ ದಾರಿಯಲ್ಲಿ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದಲು ಸಾಧ್ಯವಿಲ್ಲ. ವಾಕ್ಯ ಇದೆಯಾ 12ರಲ್ಲೇ? ಹಾಗಾದ್ರೆ ಯಾಕೆ ಕೆಲವು ಜನ ಪರಲೋಕಕ್ಕೆ ಕಿಟಕಿ ಇದೆ, ಕಿಟಕಿ ತೆಗಿಲಿಕ್ಕೆ ಒಬ್ರು ಕೂತಿದ್ದಾರೆ, ಕಿಟಕಿ ಕಾಯ್ಕೊಂಡು ಒಬ್ರು ಕೂತಿದ್ದಾರೆ, ಇದೆಲ್ಲ ಎಲ್ಲಿಂದ ಬಂತು? ನೀನು ಇಷ್ಟು ಮಾಡು, ಈ ಥರ ಮಾಡು, ಆ ಥರ ಮಾಡು, ಹಿಂಗ್ ಮಾಡು, ಹಂಗ್ ಮಾಡು ಅಲ್ವಾ? ಎಲ್ಲಿಂದ ಬಂತು ಇದು? ಅದನ್ನ ನಂಬೋರು ಅಷ್ಟು ಜನ ಇದಾರಲ್ಲ. ಅದನ್ನ ನಂಬಕ್ ಅಷ್ಟು ಜನ ಅವರಲ್ಲ. ಈಗ ನಿಮ್ಗಳು ಹೇಳಿದ್ರೆ, ಈಗ ನಾನೇನಾದ್ರು ನಿಮ್ಗೆ ಹೇಳಿದ್ರೆ ಪರಲೋಕಕ್ಕೆ ಕಿಟಕಿ ಇದೆ, ಪರಲೋಕ ಕಿಟಕಿ ತೆಗಿಲಿಕ್ಕೆ ಒಬ್ರು ಇದ್ದಾರೆ, ಅವರು ಅಲ್ಲಿದ್ದಾರೆ, ನೀವು ಅವ್ರ ಮುಖಾಂತರ ಹೋಗ್ಬೋದು ಅಂತೇಳಿ ನೀವೇನು ಮಾಡ್ತೀರಾ? ಬ್ರದರ್, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಯಾಕೆ ಸುಳ್ಳು ಹೇಳ್ತೀರಾ? ನಮಗೆ ವಾಕ್ಯದ ಸಮೇತ ನೀವೇನು ಮಾಡ್ತೀರಾ? ಅದು ಸಾಧ್ಯನೇ ಇಲ್ಲ. ಹೇಳ್ತೀರಾ ಹೇಳಲ್ಲ? ಯಾಕೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳಿದ್ರು, ನಾನಾಡುವ ಮಾತುಗಳು ನಿಮಗೆ ಜೀವೋದ್ಧಾರವನ್ನು ತರುತ್ತದೆ ಅಂತ ಹೇಳಿದ್ರೆ, ಅವರು ಆಡಿದ ಮಾತುಗಳಿಂದ ನಿಮ್ಮನ್ನ ಬೇರ್ಪಡಿಸ್ತಾರೆ. ಮುಖ್ಯವಾಗಿ ನಿಮ್ಮನ್ನ ಅವ್ರು ಏನು ಮಾಡ್ತಾರೆ? ನಿಮ್ಮನ್ನ ಬೇರ್ಪಡಿಸ್ತಾರೆ. ಈಗ ನಾನು ಹೇಳಿದ್ರೆ ಯಾರಾದ್ರು ಕೇಳ್ತಾರೆ ಅನ್ಕೊಂಡಿದ್ದೀರಾ? ಅಥವಾ ನೀವು ಹೇಳಿದ್ರೆ ಕೇಳ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ಬ್ರದರ್, ಕೇಳೋದಿಲ್ಲ. ಒಬ್ಬ ದೊಡ್ಡ ಬೋಧಕ ಹೇಳಿ ಕೇಳ್ತಾರೆ. ದೊಡ್ಡ ಬೋಧಕ ಹೇಳಿ ಕೇಳ್ತಾರೆ. ಇಸ್ಕರಿಯೋತ ಯೂದ, ಲೂಕನು ಬರೆದ ಶುಭ ಸಂದೇಶದಲ್ಲಿ ನೋಡಿ, ಯೇಸು ಸ್ವಾಮಿ ಜೊತೆಲ್ಲೇ ಇದ್ದಂಥ ವ್ಯಕ್ತಿ, ಆತನಿಗೆ ಎಂಥ ಪವರ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ದೆವ್ವಗಳನ್ನ ಏನು, ಅಯ್ಯೋ, ದೆವ್ವಗಳು ಕೆಳಗಡೆ ಬೀಳೋದನ್ನು ನಾನು ನೋಡಿದೆ ಅಂತ ಅಲ್ಲಿ ಅವ್ರು ಹೇಳ್ತಾರೆ ನೋಡಿ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 17ರಲ್ಲಿ ಓದಬೇಡಿ, ನಾನೇ ಓದ್ತೀನಿ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 17ನೇ ವಾಕ್ಯದಿಂದ ನಾವು ಮುಂದುವರಿಸ್ತಾ ಹೋದರೆ, ಅಲ್ಲಿ 72 ಮಂದಿ ನಿಯೋಗದ ವರದಿಯನ್ನು, 72 ಮಂದಿಯನ್ನು ಪ್ರಭು ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಒಂದು ನಿಯೋಗ ಮಾಡಿ, ಒಂದು ಗ್ರೂಪ್ ಮಾಡಿ ಕಳಿಸ್ಕೊಡ್ತಾರೆ. ಹೋಗಿ ಏನು ಹೇಳ್ತಾರೆ? ರೋಗಿಗಳನ್ನು ಗುಣಪಡಿಸಿರಿ, ದೆವ್ವಗಳನ್ನು ಬಿಡಿಸಿರಿ, ಇದೆಲ್ಲ ಹೇಳಿ ಕಳಿಸ್ತಾರೆ. ಇದೆಲ್ಲ ಹೇಳಿ ಕಳಿಸಿದ್ಮೇಲೆ 17ನೇ ವಾಕ್ಯದಲ್ಲಿ ನೋಡಿ, ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡುವಾಗ ದೆವ್ವಗಳು ಕೂಡ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಯೇಸು ಎಂಬ ನಾಮವನ್ನು, ನಿಮ್ಮ ನಾಮವನ್ನು ಬಳಸಿದ್ರೆ ದೆವ್ವಗಳು ಕೂಡ ಅಧೀನರಾಗ್ತವೆ ನಮಗೆ ಅಂತ ಹೇಳಿದಂತಹ ಇಸ್ಕರಿಯೋತ ಯೂದ, ಆ 72 ಮಂದಿ ಈ ನಿಯೋಗದಲ್ಲಿ ಆತನು ಕೂಡ ಇದ್ದರು, ಅವರು ಕೂಡ ಇದ್ದರು.
ಅವ್ರು ಹೇಳ್ತಾರೆ, ಯೇಸುಸ್ವಾಮಿ ಬಳಿಗೆ ಬಂದು ಸಂತೋಷವಾಗಿ ಹೇಳ್ತಾರೆ. ಅವರು ಆ ತಂಡ ಹಾಗೆ ಬಂದು ಹೇಳುತ್ತೆ ಏನಂತ, ನಿಮ್ಮ ಹೆಸರು ಹೇಳಿದ್ರೆ ದೆವ್ವಗಳು ಕೂಡ ಏನಾಗ್ತವೆ, ಅಧೀನರಾಗ್ತವೆ. ಅದೇ ವ್ಯಕ್ತಿ ದೆವ್ವಕ್ಕೆ ಅಧೀನ ಆಗ್ತಾನೆ ಕೆಲವು ಸಮಯ ಹೋದ ತಕ್ಷಣ. ಯೇಸುಸ್ವಾಮಿ ಜೊತೆಲಿದ್ದಂಥವರಿಗೇ ಸೈತಾನ ಬಿಡಲಿಲ್ಲ ಅಂತ ಹೇಳಿದ ಮೇಲೆ ಇನ್ನು ವೇಷಭೂಷಣಗಳನ್ನು ಹಾಕ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಬಿಡ್ತಾರ? ಅವ್ರ ಪಾಸ್ಟ್ರೇ ಆಗಿರ್ಬೋದು, ಬೋಧಕರೇ ಆಗಿರ್ಬೋದು, ಯಾಜಕರೇ ಆಗಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರೇ ಆಗಿರ್ಬೋದು, ನಿಮ್ಮ ಆತ್ಮವನ್ನು ನಾಶ ಮಾಡಲಿಕ್ಕೆ ಸೈತಾನ ಅವ್ರನ್ನ ಬಳಸ್ಬೋದು. ಯೇಸು ಎಂಬ ನಾಮ ಬಿಟ್ಟರೆ ಇದರಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಇದೆ ಅಂತ ಕೆಲವು ಜನ ಪ್ರೂವ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ 1500 ಜನ ಇದ್ದಾರಾ ಇಲ್ಲ? ಎಲ್ಲಿಂದ ಬಂತು ಇದು? ಎಲ್ಲಿಂದ ಬಂತು? ಸೈತಾನಿಗೆ ಚೆನ್ನಾಗಿ ಗೊತ್ತಿದೆ ಯಾರನ್ನ ಹೆಂಗೆ ಮರಳು ಮಾಡ್ಬೇಕನ್ನೋದು ಗೊತ್ತಿದೆ. ಆದಿಯು ಅಂತ್ಯವೂ ಆಕಾರವೂ ಲಾಕಾರವೂ ನಾನೇ, ಸದಾ ಜೀವಿಸುವವನು ನಾನೇ ಅಂತ ಹೇಳಿದ್ರು ಕೂಡ ಲೋಕದ ವ್ಯಕ್ತಿಗಳನ್ನು ಹಿಂಬಾಲಿಸುವಂಥ ಜನರು ಅವ್ರೇನು ಮಾಡ್ತಾರೆ? ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ನನ್ನನ್ನು ಯಾರು ಹಿಂಬಾಲಿಸೋದಿಲ್ವೋ ಅವರು ಕತ್ತಲೆಯಲ್ಲಿ ನಡೀತಾರೆ. ಕತ್ತಲೆಯಲ್ಲಿ ನಡೆಯೋರು ಪರಲೋಕಕ್ಕೆ ಬಾಧ್ಯಸ್ಥರು ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈಗ ಸ್ವಲ್ಪ ಯೋಚನೆ ಮಾಡಿ, ನಾವು ಯಾರನ್ನ ಹಿಂಬಾಲಿಸಬೇಕು, ಯಾರನ್ನ ಅನುಸರಿಸಬೇಕು? ಪ್ರಭುವನ್ನೇ ಹಿಂಬಾಲಿಸಬೇಕು, ಅವರ ವಾಕ್ಯಗಳನ್ನೇ ಅನುಸರಿಸಬೇಕು. ಬೆಳಕಂದ್ರೆ ವಾಕ್ಯವೇ ಬೆಳಕು. ಅವರನ್ನೇ ಹಿಂಬಾಲಿಸಬೇಕು, ಅವರನ್ನೇ ಅನುಸರಿಸಬೇಕು. ಕಾರಣ ಜೀವೋದ್ಧಾರ ಇರೋದು ಈ ದಾರಿಯಲ್ಲಿ ಯಾರ ಹತ್ರ? ಅವರೊಬ್ಬರ ಹತ್ರ ಮಾತ್ರ. ಅವರೊಬ್ಬರ ಹತ್ರ ಮಾತ್ರ. ಅವರ ಬಳಿ ಬಿಟ್ರೆ ಬೇರೆ ಯಾರ ಹತ್ರನೂ ಜೀವೋದ್ಧಾರ ಇಲ್ಲ. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ದಿನ ನಿಮ್ಮ ಬಳಿಗೆ ಬರ್ತಾರೆ. ಯಾಕೆ? ನಿಮ್ಮ ಮನೆ ಹುಡ್ಕೊಂಡು ಬರ್ತಾರೆ. ಬ್ರದರ್, ನನಗೆ ಇವ್ರು ಕಾಣಿಸ್ತಾ ಇದ್ದಾರೆ, ಅವ್ರು ಕಾಣಿಸ್ತಾ ಇದ್ದಾರೆ, ಇವ್ರು ಕಾಣಿಸ್ತಾ ಇದ್ದಾರೆ ಅಂತ. ಯಾರಿಗೆ ಯಾರು ಕಾಣಿಸೋದಿಲ್ಲ. ಕಾಣಿಸ್ತಾರ? ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ನಿಮ್ಮ ಬಂಧು ಬಳಗದಲ್ಲಿ ಯಾರೋ ಒಬ್ರು ಮರಣ ಹೊಂದಿದ್ರು ಅಂತ ತಿಳ್ಕೊಳ್ಳೋಣ. ಓಕೆ, 2-3 ದಿನ ಅಥವಾ ಒಂದು ವಾರದ ತನಕ ಅವರು ಕೆಲವು ಜನ ಹೇಳ್ಕೊತಾರೆ, ಅಯ್ಯೋ ಅವನು ಅಲ್ಲೇ ಬಂದಂಗಿತ್ತು, ಅವನು ಹಂಗೆ ಬಾಗ್ಲ ಹತ್ರ ನಿಂತಂಗಿತ್ತು, ಒಳಗಡೆ ಬಂದಂಗಿತ್ತು ಅಲ್ವಾ? ಮಣ್ಣು ಮಾಡಿ ಮನೆಗೆ ಬಂದಿರ್ತೀರಾ, ನಿಮ್ಮ ಸಂಬಂಧಿಕರನ್ನ ಮಣ್ಣು ಮಾಡಿ ಮನೆಗೆ ಬಂದಿರ್ತೀರಾ. ಆಗ ಅಯ್ಯೋ ಅವನೇ ಬಂದಂಗಿತ್ತು, ಇಲ್ಲೇ ಕೂತಂಗಿತ್ತು, ಅಯ್ಯೋ ಹಿಂದೆನೇ ಬಂದಂಗಿತ್ತು, ಅಯ್ಯೋ ನನ್ನ ಕಣ್ಮುಂದೆ ನಿಂತ್ಕೊಂಡಂಗಾಗಿತ್ತು ಆ ವ್ಯಕ್ತಿ, ಮರಣ ಹೊಂದಿದಂಥ ವ್ಯಕ್ತಿ. ಇದು ಯಾರು ಮಾಡುವಂಥ ಕುತಂತ್ರ ಇದು? ಆ ವ್ಯಕ್ತಿ ಬಂದು ಮಾಡೋದಲ್ಲ, ಆ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಸೈತಾನ ಬಂದು ನಿಮ್ಮನ್ನು ಭಯಪಡಿಸುವಂಥದ್ದು. ಅವನು ಟ್ರೈ ಮಾಡ್ತಾನೆ, ಅಟ್ಲೀಸ್ಟ್ ಭಯಪಡಿಸಾದ್ರೂ ಏನು ಮಾಡೋಣ, 1-2 ಜೀವಗಳನ್ನ ತೆಗೆದು ಬಿಡೋಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ನನ್ನನ್ನು ಹಿಂಬಾಲಿಸುವವನು, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯೋದಿಲ್ಲ. ನೀವು ನಡಿಲೂಬಾರದು, ನೀವು ಪ್ರಭುವನ್ನೇ ಹಿಂಬಾಲಿಸಬೇಕು. ಲೋಕದಲ್ಲಿ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ, ಯಾರು ಏನೇ ತಿಳಿಸ್ಕೊಟ್ರೂ ಪರವಾಗಿಲ್ಲ,
ಪ್ರಭುವನ್ನೇ ನೀವು ಹಿಂಬಾಲಿಸಬೇಕು. ಅವರ ಜೀವವುಳ್ಳ ವಾಕ್ಯಗಳನ್ನೇ ಅನುಸರಿಸಿ ನಡಿಬೇಕು. ಯಾಕೆ ಅಂತೇಳಿದ್ರೆ ನ್ಯಾಯ ತೀರ್ಪನ್ನು ಗೆಲ್ಲಬೇಕು ಅಂತೇಳಿದ್ರೆ ಅವರನ್ನು ಹಿಂಬಾಲಿಸಿ ಅವರನ್ನು ಅನುಸರಿಸಿ ನಡೆದರೆ ಮಾತ್ರ ನಾವು ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ್ರೆ ನ್ಯಾಯ ತೀರ್ಪನ್ನು ನಾವು ಸೋಲ್ತೀವಿ. ನ್ಯಾಯ ತೀರ್ಪನ್ನು ಸೋತ ಮೇಲೆ ನಾವು ನರಕದ ಪಾಲಾಗ್ತೀವಿ. ಆಗ ನಮಗೆ ದಾರಿ ತಪ್ಪಿಸಿದವರು, ನಮಗೆ ಉಬ್ಬಿಸಿದವರು, ನಮಗೆ ಬೇರೆ ಬೇರೆ ಕಟ್ಟುಕತೆಗಳನ್ನು ಹೇಳಿದವರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಾಗಿ ಇರಲಿಕ್ಕೆ ಪ್ರಯತ್ನ ಪಡೋಣ. ದೇವರ ವಿಷಯದಲ್ಲಿ ಅತಿ ಹೆಚ್ಚು ಗಮನ ನಾವು ದೇವರ ವಾಕ್ಯದ ಮೇಲೆ ಇಡೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಆಯ್ತು. ಪ್ರೈಸ್ ದಿ ಲಾರ್ಡ್. ಓಕೆ, ಕ್ಲಾಸ್ ಮುಗಿಸೋಣ. ದೇವರಿಗೆ ಮಹಿಮೆ ಆಗಲಿ.